ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಪತ್ರೊಡೆ ಮಾಡೋಣ. ಪತ್ರೊಡೆ ಮಾಡಲು ಪತ್ರೊಡೆಗೆ ಕೆಸ್ಸಿನ ಸೊಪ್ಪು ತೊಳೆದು ಚೆನ್ನಾಗಿ ಉತ್ತರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಬೌಲ್ ಇದೆ. 3 ಗ್ಲಾಸ್ ಅಕ್ಕಿ ನೆನೆ ಹಾಕಿ 2 ಗಂಟೆ ಆಗಿದೆ, ನೆನೆಸಿಟ್ಟಿದ್ದೀವಿ. ಒಂದು 4 ಮೆಣಸಿನ್ಕಾಯಿ, ಇಷ್ಟು ಲಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು, ಉಪ್ಪು. ಇವಾಗ ಮಿಕ್ಸಿಗೆ ಹಾಕಿ ಇಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಒಟ್ಟಿಗೆ ಸ್ವಲ್ಪ ನೀರು ಸೇರಿಸಿ ರುಬ್ಬೋಣ. ಇಷ್ಟು ಸಣ್ಣ ಮಾಡ್ಕೊಂಡಿದ್ವಿ. ಈ ಸೊಪ್ಪು ಕೆಸ್ಸಿನ ಸೊಪ್ಪಿನ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಇನ್ನೊಂದು ಜಾರ್ ಅಕ್ಕಿ ಇದೆ, ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದು ಎಲೆಗೆ ನಾವು ಹಿಟ್ಟು ಹಾಕಿದಾಗ ಹರಿಯುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಬಿಸಿ ನೀರಿಗೆ ಹೀಗೆ ಎಲೆ ಬಾಡಿಸ್ಕೋಬೇಕು. ಬಿಸಿನೀರಲ್ಲಿ ಗ್ಯಾಸಲ್ಲಿ ಇಟ್ಟು ಬಾಡಿಸ್ಬೋದು, ಬಿಸಿ ನೀರಿದೆ ಅಲ್ವಾ, ಹೀಗೆ ಮಾಡಿ ಹೀಗೆ ತೆಗಿಬೇಕು. ಎಲೆ ಮೆತ್ತಗಾಗುತ್ತೆ. ಈಗ ಇನ್ನೊಂದು ಜಾರು ಇಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದು ಸ್ವಲ್ಪ ಸೊಪ್ಪಿಗೆಲ್ಲ ಸೇರಿಸ್ಬೇಕು. ಒಂದು ಜಾರಲ್ಲಿ ಇದು ಸೊಪ್ಪು ಸ್ವಲ್ಪ ಗಂಟಲೆಲ್ಲ ಕಡ್ತಾ ಬರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹಾಕಿ ಒಟ್ಟಿಗೆ ತಿರುಗಬೇಕಾದ್ರೆ ಹಾಕಬೇಕು. ಈಗ ಒಟ್ಟಿಗೆ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಮಡಿಸಿಡಬೇಕು. ಇಲ್ಲ ಅಂದರೆ ತಟ್ಟೆಯಲ್ಲೂ ಹಾಕ್ಬೋದು. ಎಲೆ ಇಲ್ಲ ಅಂದರೆ ಊಟ ಮಾಡೋ ತಟ್ಟೆ ಬರುತ್ತಲ್ವ, ಅದರಲ್ಲಿಟ್ಟು ಚೆನ್ನಾಗಾಗುತ್ತೆ. ನಾವು ಎಲೆಯಲ್ಲಿ ಮಡಿಸ್ತಾ ಇದ್ದೀವಿ. ತಟ್ಟೆ ಇದರೊಳಗೆ ಇಟ್ಟುಬಿಡೋಣ. ಇದು ನನ್ನ ಗಂಡ. ಅಡುಗೆಯಲ್ಲಿ ತುಂಬ ಫೇಮಸ್ಸು. ಬಾರಿ ಹೀಗೆ ಎಲ್ಲ ಮಡಚಿ ಹೀಗೆ ಮಡಚಿ ಹೀಗೆ ಮಾಡಿ ಇದನ್ನು ಪಟ್ಟಿ ಮಾಡಿ ಹೀಗೆ ಇಡಬೇಕು. ತಟ್ಟೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಎಲೆ ಏನು ಬೇಕಾಗಿಲ್ಲ. ಇದು ತುಂಬ ಕಷ್ಟ. ಇವಾಗ ಆಷಾಢದಲ್ಲೆಲ್ಲ ಪತ್ರೊಡೆ ಎಲ್ಲ ತಿನ್ನಬೇಕು, ತುಂಬ ಒಳ್ಳೆಯದು ಹಾಟಿಯಲ್ಲಿ. ಸ್ವಲ್ಪ ಇದು ಬೇಯೋಷ್ಟರಲ್ಲಿ ಇನ್ನು ಕಾಯಿ ಮಸಾಲೆ ಎಲ್ಲ ರುಬ್ಬಿಟ್ಟು ರೆಡಿ ಮಾಡೋಣ. 3 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಒಂಚೂರು ಧನ್ಯ, 1 ಚಮಚದಷ್ಟು, ಸ್ವಲ್ಪ ಜೀರಿಗೆ, ಇಷ್ಟು ಇದು ಫ್ರೈ ಮಾಡ್ಕೊಂಡ್ರೆ ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ ಉದ್ದುಬಿಟ್ಟು ಹಾಕಿದರೆ ಅದು ಬೇಗ ಹಸಿನೂ ಹಾಕ್ಬೋದು. ಹುರಿದು ಹಾಕಿದರೆ ಅದು ಅಳಿಸೋಗಲ್ಲ ಬೇಗ. ಅದಕ್ಕೋಸ್ಕರ ಹುರಿಯೋದಷ್ಟೇ. ಹಸಿ ತೆಂಗಿನಕಾಯಿನೂ ಹಾಕ್ಕೋಬೋದು. ಈಗ ಇದಿಷ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ತಣ್ಣಗಾದ್ಮೇಲೆ. ಇದು ಬೇಯಿಸಿ ಆಯಿತು, ಬೆಂದಿದೆ. ಇದನ್ನು ಇಷ್ಟಿಷ್ಟು ಚಿಕ್ಕದಾಗಿ ಎಳೆ ಕಟ್ ಮಾಡಬೇಕು. ಪತ್ರೊಡೆ, ಮ್ಯಾಂಗ್ಳೂರ್ ಸ್ಟೈಲು ಪತ್ರೊಡೆ.
ಇವಾಗಲೇ ಎಲ್ಲ ಕಾಯಿ ಎಲ್ಲ ಫ್ರೈ ಮಾಡಿಟ್ಟಿದ್ದನ್ನ ಅದಕ್ಕೆ ಸ್ವಲ್ಪ ಇಷ್ಟು ಹುಣಸೆ ಹಣ್ಣು ಹಾಕಿ ಈಗ ಮಿಕ್ಸಿ ರುಬ್ಕೊಳ್ಳೋಣ. ಇವಾಗ ಅದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಎಣ್ಣೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವು, ಒಂದು ಈರುಳ್ಳಿ, ಒಂದು ಮೆಣಸಿನ ಹಣ್ಣು ಇಷ್ಟು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ. ಈಗ ರುಬ್ಬಿದ ಮಿಶ್ರಣ ಸೇರಿಸಿ ಜಾಸ್ತಿ ತೆಳು ಮಾಡಬಾರ್ದು, ಗಟ್ಟಿನೇ ಇರಬೇಕು. ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದು ಆಗಲೇ ಮಾಡಿಟ್ಟಿದ್ದು ಕಟ್ ಮಾಡಿದ್ದೀವಿ, ಬೇಯಿಸಿದ್ದು ಪತ್ರೊಡೆ ಪೀಸು, ಅದನ್ನು ಇದಕ್ಕೆ ಸೇರಿಸೋಣ. ಸೇರಿಸಿ ಮೆಲ್ಲಕ್ಕೆ ತಿರುಗಿಸ್ಬೇಕು. ಜಾಸ್ತಿ ಇದು ಮಾಡಿದರೆ ಕಟ್ಟಾಗಿಬಿಡುತ್ತೆ. ಇವಾಗ ಹಾಕಿ ಸಂಜೆ ಹಾಕಿ ಬೆಳಿಗ್ಗೆ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಮಂಗಳೂರು ಸ್ಟೈಲ್ ಪತ್ರೊಡೆ ರೆಡಿ. ಇಷ್ಟೇ. ಇದು ಉಪ್ಪು ಆವಾಗಲೇ ಖಾರ ತಿರುಗಿಟ್ಟಿಗೆ ಹಾಕಬೇಕಿತ್ತು, ನನಗೆ ಮರ್ತೋಯ್ತು. ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಖಾರ ಕುದಿಬೇಕಾದ್ರೆ ಉಪ್ಪು ಹಾಕೊಳ್ಳಿ. ಮಂಗಳೂರು ಸ್ಟೈಲ್ ಪತ್ರೊಡೆ ರೆಡಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್.